ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನ ಸರೊಳಿದ್ದರು ಕ್ಷುತ್ತಿಪಾಸಗಳೊಷದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳು ಬಾಧಿಸುತ್ತಲಿಪ್ಪವು ದಿನ ದಿನದಿ ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಗಿತ್ತು ಹೋಗುವವು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರ್ಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 54. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರೂ ಕ್ಷುತ್ಪಿಪಾಸೆಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಬ್ರಹ್ಮಾದಿ ತೃಣಾಂತ ದೇವತಾ ಸಮಸ್ತ ಜೀವರಿಗೆ ಹಸಿವು ನೀರಡಿಕೆಗಳು ಉಂಟು ಎಂದು ಹೇಳುತ್ತಾರೆ. ಶ್ವಸನ ರುದ್ರೇಂದ್ರ ಪ್ರಮುಖ ಶ್ವಾಸಪತಿಗಳಾದ ಮುಖ್ಯಪ್ರಾಣದೇವರಿಗೆ ಶ್ವಸನ ಎಂಬ ನಾಮ. ಶ್ರೀ ವಾಯುದೇವರು, ಇದರಿಂದ ಬ್ರಹ್ಮದೇವರು ಗ್ರಾಹ್ಯ. ಶ್ರೀ ರುದ್ರದೇವರು, ಶ್ರೀ ಇಂದ್ರದೇವರು ಇವರೇ ಮುಂತಾದ ಸಮಸ್ತ ದೇವತಾ ವರ್ಗದವರಿಗೆ ಸುಮನಸರಳು ಹಸಿವೆ ಮತ್ತು ಬಾಯಾರಿಕೆ ಕ್ಷುತ್ಪಿಪಾಸೆಗಳು ಉಂಟು. ಆದರೆ ಅವು ಅವರ ಅಧೀನದಲ್ಲಿವೆ. ತಮಗೆ ಏನಾದರೂ ಪದಾರ್ಥ ತಿನ್ನಬೇಕೆಂಬ ಆಸೆ ಉಂಟಾದಾಗ ಮಾತ್ರ ಹಸಿವಾಗುವುದು, ಪಾನೀಯಗಳ ಅಗತ್ಯವಿದ್ದಾಗ ನೀರಡಿಕೆಯಾಗುವುದು. ಅವು ಆಯಾಯ ದೇವತೆಗಳ ಯೋಗ್ಯತಾ ಸಾಮರ್ಥ್ಯಕ್ಕನುಗುಣವಾಗಿ ಅವರವರ ಸ್ವಾಧೀನವಾಗಿವೆ. ಅವು ಅವರ ಭೋಗಕ್ಕೆ ಮುಖ್ಯ ಸಾಧನಗಳ ರೂಪದಲ್ಲಿರುವವು. ಹಸಿವು ನೀರಡಿಕೆಗಳಿಂದ ದೇವತೆಗಳಿಗೆ ಬಾಧಕವೇನೂ ಇಲ್ಲ. ಆದರೆ ದೈತ್ಯವರ್ಗ, ಅಸುರ ಪ್ರೇತ ಗಣಗಳು, ಪಿಶಾಚಾದಿ ವರ್ಗಗಳ ಚೇತನರಿಗೆ ಹಸಿವು ಬಾಯಾರಿಕೆ ವಿಪರೀತ. ಅದರಿಂದಲೇ ಅವರು ಸದಾ ಭಕ್ಷಕರಾಗಿರುವರು. ಅವುಗಳನ್ನು ತಡೆಯುವ ಸಾಮರ್ಥ್ಯ ಅವರಿಗಿಲ್ಲ. ಮಾನವರಿಗೆ ಮಾನಿಸರೊಳಗೆ ಹುಲಿ, ಸಿಂಹ ಇತ್ಯಾದಿ ವನ್ಯಪ್ರಾಣಿಗಳಿಗೂ, ಪಶ್ವಾದಿ ಮೃಗಗಳಿಗೆ, ಪಕ್ಷಿವರ್ಗದ ಚೇತನರಿಗೆ ಹಸಿವಾದಾಗ ಹಸಿವೆಯ ಬಾಧೆ, ನೀರಡಿಕೆಯಾದಾಗ ಪಿಪಾಸೆ ಇವುಗಳ ಬಾಧೆಯುಂಟಾಗುವುದು. ಭೋಜನ ನಂತರ, ಜಲಸೇವನ ನಂತರ ಕ್ಷುತ್ ಪಿಪಾಸೆಗಳು ಅಡಗಿ ಬಾಧಕವಾಗುವುದಿಲ್ಲ. ಈ ರೀತಿಯಲ್ಲಿ ದೇವತೆಗಳು ಸಾತ್ವಿಕ ವರ್ಗ, ಮಾನವರು, ಪಶ್ವಾದಿಗಳು, ಪಕ್ಷಿಗಳು ಮಧ್ಯಮ ವರ್ಗ, ದೈತ್ಯ ಪ್ರೇತ ಪಿಶಾಚಾದಿಗಳಿಗೆ ಅಧಮ ಜೀವವರ್ಗ ಕ್ಷುತ್ಪಿಪಾಸೆಗಳಲ್ಲಿ ತಾರತಮ್ಯವಿದೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.